ಹಾಯ್ ಫ್ರೆಂಡ್ಸ್, ಈ ದಿನ ನವಿ ಮುಂಬೈಯಲ್ಲಿ ಎರಡನೇ IPL ಪಂದ್ಯ ಮುಂಬೈ ಮತ್ತು ಡೆಲ್ಲಿ ವಿರುದ್ಧ ನಡೆಯುತ್ತದೆ. ಮುಂಬೈ ಅದ್ಭುತವಾದ 50 ರನ್ಗಳ ವಿಜಯ ಸಾಧಿಸಿರುತ್ತೆ. ಒಂದು ಮುಂಬೈ ಪರವಾಗಿ ಕ್ಯಾಪ್ಟನ್ ಇವತ್ತು ಹರ್ಮನ್ಪ್ರೀತ್ ಕೌರ್ ಅವರು 9ನೇ IPL ಅರ್ಧಶತಕವನ್ನು ಹೊಡಿತಾರೆ. 42 ಬಾಲಲ್ಲಿ 74 ನಾಟ್ಔಟು. ಮುಂಬೈ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಪ್ರತಿಯೊಬ್ಬರು ಆಲ್ರೌಂಡರ್ ಇದ್ದಾರೆ ಅಂತ ಹೇಳಬೇಕು. ಸ್ಕೀವರ್ ಬ್ರಂಟ್ ಅವರು ಕೂಡ 70 ರನ್ನು, ಇಬ್ಬರು ಅರ್ಧಶತಕ. ಒಂದು ಆಶ್ಚರ್ಯ ಏನಂದರೆ ಇಬ್ಬರು WPLಲ್ಲಿ ಹೈಯೆಸ್ಟ್ ನಂಬರ್ ಆಫ್ 50ಯಲ್ಲಿ ಇಬ್ಬರು 9 ಈಕ್ವಲ್ ಆಗಿರ್ತಾರೆ. ಅದು ಬಿಟ್ಟರೆ ಜೆಮಿಯಾ ರೂಡಿಗಾಸ್ ಅವರು ಪ್ರಥಮ ಬಾರಿಗೆ ಕ್ಯಾಪ್ಟನ್ ಆಗಿರ್ತಾರೆ ಡೆಲ್ಲಿ ಟೀಮ್ದು. ಇವತ್ತು ಅವರು ಪವರ್ ಪ್ಲೇಯಲ್ಲಿ 4 ವಿಕೆಟ್ ಕಳ್ಕೊತಾರೆ. ಹೀಗಾಗಿ ಕೇವಲ 145 ಕಾಲ್ಔಟ್ ಆಗ್ತಾರೆ. 50 ರನ್ಗಳ ಸೋಲ್ತಾರೆ. ಡೆಲ್ಲಿ ಪರವಾಗಿ 56 ರನ್ ಹೆನ್ರಿ ಒಬ್ಬರೇ ಆಡಿರ್ತಾರೆ. ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ 12 ರನ್ ಅವ್ರ ಕಡೆ. ಕೇರ್ ಅವರು ಟೋಟಲ್ ಇವತ್ತು 3 ವಿಕೆಟು, ನಿನ್ನೆ ನಮ್ಮ RCB ಅವ್ರ ಜೊತೆ 3 ವಿಕೆಟು, ಟೋಟಲ್ 6 ವಿಕೆಟು. ಇವತ್ತು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಆದಂತಹ ಕ್ಯಾರಿ ಅವರು ಬ್ಯಾಟಿಂಗಲ್ಲಿ 21 ನಾಟ್ಔಟು, ಬಾಲಿಂಗಲ್ಲಿ 3 ವಿಕೆಟ್ ಅವರು 3 ವಿಕೆಟ್ ಹೋಗಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ಅವರು ನಿನ್ನೆ ಸೋಲಿನ ನಿರಾಶೆಯಿಂದ ಹೊರಬಂದು ಇವತ್ತು ಅದ್ಭುತವಾದ ವಿಜಯವನ್ನು ಸಾಧಿಸ್ತಾರೆ ಅಂತ ಹೇಳಬೇಕು. ಅದರೊಂದಿಗೆ ನಾಳೆ ಮಧ್ಯಾಹ್ನ 1:30ಗೆ ನ್ಯೂಜಿಲೆಂಡು ಮತ್ತು ಭಾರತ ಈ ವರ್ಷದ ಮೊದಲ ODI ಪಂದ್ಯ ನಡೆಯಲಿದ್ದು, ನಮ್ಮ ರೋಕೋ ಅವರಿಗೆ ಒಳ್ಳೆಯ ಪ್ರಾರಂಭ ಸಿಗಲಿ. 26ರದು ODI ಭಾರತ ತಂಡ ಗೆಲ್ಲಿ ಅಂತ ಹಾರೈಸ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್.